ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ, ಯಾರು ಈಶ್ವರನನ್ನು ಸಮಾನವಾಗಿ ನೋಡ್ತಾರೋ ಅವನು ತನ್ನನ್ನು ತಾನು ನಾಶಪಡಿಸಿಕೊಳ್ಳೋದಿಲ್ಲ. ಆದ್ದರಿಂದ ಅವನು ಪರಮಗತಿಯನ್ನು ಇದ್ದಾಗಲೇ ಪಡಿತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾರೆ. ಅಂದರೆ ಎಲ್ಲದರಲ್ಲೂ ಈಶ್ವರನಾದವನು ಸಮಾನವಾಗಿದ್ದಾನೆ. ಆದರೆ ಅದನ್ನು ತಿಳ್ಕೊಳ್ಳುವಂಥವನು ಜೀವಿ ಎಲ್ಲದರಲ್ಲೂ ಸಮಾನವಾಗಿ ಈಶ್ವರನನ್ನು ಯಾರು ಕಾಣ್ತಾರೋ ಅವನು ನಾಶವೇ ಆಗಲ್ಲ. ನಾಶವೇ ಆಗಲ್ಲ ಅಂದರೆ ದೇಹ ನಾಶವಾಗ್ಬೋದು, ಆದರೆ ಅವನು ಮೋಕ್ಷವನ್ನು ಪಡಿತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿ ಮತ್ತೆ ಮುಂದುವರೆದು 29-30ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಾಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಪ್ರಕಾರಗಳಿಂದಲೂ ಕೂಡ ಪ್ರಕೃತಿಯೇ ಕರ್ಮಗಳನ್ನೆಲ್ಲ ಮಾಡುವುದು ಮತ್ತು ತಾನು ಅಕರ್ತೃ ಅಂತ ಯಾರು ನೋಡ್ತಾರೋ ಅವನೇ ನಿಜವಾಗಿ ನೋಡುವಂಥವನು. ಆ ನೋಡುವಿಕೆ ಅನ್ನುವಂಥದ್ದು ನಿಜವಾದ್ದು ಯಾವುದು ಅಂತಂದರೆ, ಆ ಜ್ಞಾನಿ ಆದವನು ತಾನು ಮಾಡುವಂಥ ಕೆಲಸಗಳನ್ನೆಲ್ಲ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಅವು ಮಾತ್ರ ಮಾಡ್ತಾ ಇವೆ ಅಂತ ತಿಳಿಬೇಕು. ಹಾಗಾದರೆ ಇನ್ನು ಉಳಿದಿದ್ದು ಆತ್ಮ ಅದು ಮಾಡಲ್ಲ, ಅದು ಕೇವಲ ನೋಡ್ತಾ ಇರುತ್ತೆ. ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆಗಳು ಕೂಡ ನಮ್ಮ ದೇಹ, ಮನಸ್ಸು, ಬುದ್ಧಿ ಮತ್ತು ನಮ್ಮ ಇಂದ್ರಿಯಗಳು ಮಾಡ್ತವೆ. ಆತ್ಮ ನೋಡ್ತಾ ಇರುತ್ತಷ್ಟೆ. ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡವನು ಅವನು ಆ ಕರ್ತೃ ಆತ್ಮ ಅಲ್ಲ ಅನ್ನುವಂಥ ತಿಳ್ಕೊಂಡವನು ನಿಜವಾದ ಜ್ಞಾನಿ ಅಂತ ಹೇಳಿದ. ಮತ್ತೆ ಮುಂದುವರೆದು, ಯದಾ ಭೂತ ಪೃಥಕ್ ಭಾವಂ ಏಕಸ್ಥಮನು ಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಸೂಕ್ಷ್ಮವಾದ ವಿಚಾರಗಳಿವು. ಇವುಗಳನ್ನು ಸ್ವಲ್ಪ ಗಹನವಾಗಿ ನಾವು ಮನಗಾಣಬೇಕು. ನಾನಾ ವಿಧವಾದಂಥ ಪ್ರಾಣಿಗಳ ಜಾಲಗಳೆಲ್ಲವೂ ಕೂಡ ಒಂದೇ ಆತ್ಮನಲ್ಲಿರುವುದು ಮತ್ತು ಅದರಿಂದಲೇ ಇವುಗಳೆಲ್ಲ ವಿಕಾಸವನ್ನು ಹೊಂದಿವೆ ಅಂತ ಯಾವಾಗ ತಿಳ್ಕೊಂತೀವೋ, ಅದನ್ನು ಯಾರು ನೋಡ್ತಾನೋ ಆಗ ಅವನು ಬ್ರಹ್ಮನನ್ನೇ ನೋಡಿದಂತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ, ಜೀವಾತ್ಮರುಗಳೆಲ್ಲವೂ ಕೂಡ ಪರಮಾತ್ಮನಿಂದಲೇ ಬಂದಿರತಕ್ಕಂಥದ್ದು. ಪೃಥ್ವಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನಿಂದ ಬಂದಿರತಕ್ಕಂಥದ್ದು. ಒಬ್ಬನೇ ಸೂರ್ಯನಿಂದ ನಾನಾ ಕಿರಣಗಳು, ಅಸಂಖ್ಯಾತ ಕಿರಣಗಳು ಹೇಗೆ ಬರ್ತವೋ, ಕಿರಣಗಳು ಬೇರೆ ಬೇರೆ ಆದರೂ ಮೂಲ ಒಂದೇ. ಹಾಗೆ ಎಲ್ಲ ಆತ್ಮಗಳು ಕೂಡ ಭಗವಂತನಿಂದಲೇ ಬರ್ತವೆ. ಅತ್ಯಂತ ಸಣ್ಣ ಪ್ರಾಣಿಯಿಂದ ಹಿಡಿದು ಮಾನವನವರೆಗೆ 84 ಲಕ್ಷ ಜೀವಿಗಳು ಅಂತ ಹೇಳಿದ್ದಾರೆ. ಆ ಎಲ್ಲ ಪ್ರಾಣಿಗಳು ಕೂಡ ವಿಕಾಸವಾಗಿ ಮಾನವನಾಗಿರುವಂಥದ್ದು ಮತ್ತು ಎಲ್ಲವೂ ಕೂಡ ಬ್ರಹ್ಮನಿಂದಲೇ ಬಂದಿರತಕ್ಕಂಥದ್ದು ಅಂತ ತಿಳಿಬೇಕು. ಅದನ್ನು ತಿಳಿದವನೇ ಬ್ರಹ್ಮನನ್ನು ಸರಿಯಾಗಿ ನೋಡಿರ್ತಕ್ಕಂಥವನು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.